ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ಪಕ್ಷದವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಸರ್? ಎಲ್ಲಾರು ಒಂದೇ. ಕಾಂಗ್ರೆಸ್ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡ್ಬೇಕಂತ ಎಲ್ಲರೂ ಒಂದೇ ವಾದ ಇದೆ ಬಿಜೆಪಿ. ಅದರಲ್ಲಿ ಯಾವ ವಾದದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ತಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿರಲ್ಲ ಸರ್ ಇವತ್ತು? ಇಲ್ಲ, ನಾ ಬೇರೆ ಒಂದು ಕೆಲ್ಸಕ್ಕೆ ಹೋಗಿದ್ದೆ. ಇಲ್ಲಿ ಕುಮಾರ್ ಬಂಗಾರಪ್ಪನವ್ರ ಮನೆಗೆ ಊಟಕ್ಕೆ ಕೊಡ್ಬೇಕಂತ ಕೂದ್ವಿ. ಇಲ್ಲೊಂದ್ ಕಡೆ ಸಭೆಯನ್ನು ಮುಂದುವರಿಸಿದ್ರಿ ಸರ್, ಏನ್ ಈ ಒಂದು ಸಭೆಯ ಉದ್ದೇಶ? ಸಭೆ ಏನು ಇಲ್ರಿ. ಈಗ ನಂದು ಟೈಮ್ ಇದು ವಿಮಾನಕ್ಕೆ ಹುಬ್ಳಿಗೆ ಹೋಗ್ಬೇಕಾಗಿದೆ. ನಾಳೆ ಬಯಲೊಂಗಲ ಕಾರ್ಯಕ್ರಮ ಇದೆ. ಎಲ್ಲಾ ವಿಷಯವನ್ನ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಅವ್ರ ಎಲ್ಲಾನು ಹೇಳ್ತಾರೆ. ಎಲ್ಲಾನು ನಿಮ್ಗೆ ಯಾಕೆ ಸೇರಿದ್ವಿ ಅನ್ನೋದ್ರ ಬಗ್ಗೆ ಕ್ಲಿಯರಿಫಿಕೇಶನ್. ಹೌದು, ನಾವು ನೋಡ್ರಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ಅವರು ಹಿಂದುತ್ವ ವಿಚಾರದವರು. ಅವ್ರ ಮನೆಗೆ ಸಹಜವಾಗಿ ಚಾ ಕುಡ್ಲಕ್ಕೆ ಹೋಗಿದ್ದೀವಿ, ಮಾತಾಡಿದೀವಿ. ಈಶ್ವರಪ್ಪನ ಪಾರ್ಟಿ ಕರೆದಿರೋದ್ರ ಬಗ್ಗೆ ಕೂಡ ಒಲವು ವ್ಯಕ್ತಪಡಿಸಿದ್ರು ಸರ್ ಹಲವು ಪಕ್ಷದ ನಾಯಕರು. ನೋಡ್ರಿ, ಅದು ಏನೈತಿ, ಅದು ಏನೇ ಹೈಕಮಾಂಡ್ ನಿರ್ಣಯ ಮಾಡ್ಬೇಕು. ಈಶ್ವರಪ್ಪನವರು ಅವ್ರನ್ನ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ಯಾರ. ಹೈಕಮಾಂಡ್ ಅವ್ನು ತಗೋಬೇಕಂತ ನಿರ್ಣಯ ಆದ್ರೆ ನಾವೆಲ್ಲ ಸ್ವಾಗತಿಸ್ತೀವಿ. ಅವ್ರದ್ದು ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವ್ಯಾರ್ರಿ? ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ಪಕ್ಷದವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಸರ್? ಎಲ್ಲಾರು ಒಂದೇ. ಕಾಂಗ್ರೆಸ್ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡ್ಬೇಕಂತ ಎಲ್ಲರೂ ಒಂದೇ ವಾದ ಇದೆ ಬಿಜೆಪಿ. ಅದರಲ್ಲಿ ಯಾವ ವಾದದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ತಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿರಲ್ಲ ಸರ್ ಇವತ್ತು? ಇಲ್ಲ, ನಾ ಬೇರೆ ಒಂದು ಕೆಲ್ಸಕ್ಕೆ ಹೋಗಿದ್ದೆ. ಇಲ್ಲಿ ಕುಮಾರ್ ಬಂಗಾರಪ್ಪನವ್ರ ಮನೆಗೆ ಊಟಕ್ಕೆ ಕೊಡ್ಬೇಕಂತ ಕೂದ್ವಿ. ಇಲ್ಲೊಂದ್ ಕಡೆ ಸಭೆಯನ್ನು ಮುಂದುವರಿಸಿದ್ರಿ ಸರ್, ಏನ್ ಈ ಒಂದು ಸಭೆಯ ಉದ್ದೇಶ? ಸಭೆ ಏನು ಇಲ್ರಿ. ಈಗ ನಂದು ಟೈಮ್ ಇದು ವಿಮಾನಕ್ಕೆ ಹುಬ್ಳಿಗೆ ಹೋಗ್ಬೇಕಾಗಿದೆ. ನಾಳೆ ಬಯಲೊಂಗಲ ಕಾರ್ಯಕ್ರಮ ಇದೆ. ಎಲ್ಲಾ ವಿಷಯವನ್ನ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಅವ್ರ ಎಲ್ಲಾನು ಹೇಳ್ತಾರೆ. ಎಲ್ಲಾನು ನಿಮ್ಗೆ ಯಾಕೆ ಸೇರಿದ್ವಿ ಅನ್ನೋದ್ರ ಬಗ್ಗೆ ಕ್ಲಿಯರಿಫಿಕೇಶನ್. ಹೌದು, ನಾವು ನೋಡ್ರಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ಅವರು ಹಿಂದುತ್ವ ವಿಚಾರದವರು. ಅವ್ರ ಮನೆಗೆ ಸಹಜವಾಗಿ ಚಾ ಕುಡ್ಲಕ್ಕೆ ಹೋಗಿದ್ದೀವಿ, ಮಾತಾಡಿದೀವಿ. ಈಶ್ವರಪ್ಪನ ಪಾರ್ಟಿ ಕರೆದಿರೋದ್ರ ಬಗ್ಗೆ ಕೂಡ ಒಲವು ವ್ಯಕ್ತಪಡಿಸಿದ್ರು ಸರ್ ಹಲವು ಪಕ್ಷದ ನಾಯಕರು. ನೋಡ್ರಿ, ಅದು ಏನೈತಿ, ಅದು ಏನೇ ಹೈಕಮಾಂಡ್ ನಿರ್ಣಯ ಮಾಡ್ಬೇಕು. ಈಶ್ವರಪ್ಪನವರು ಅವ್ರನ್ನ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ಯಾರ. ಹೈಕಮಾಂಡ್ ಅವ್ನು ತಗೋಬೇಕಂತ ನಿರ್ಣಯ ಆದ್ರೆ ನಾವೆಲ್ಲ ಸ್ವಾಗತಿಸ್ತೀವಿ. ತಾವು ಅವ್ರದ್ದು ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವ್ಯಾರ್ರಿ?